ಕನ್ನಡ ಶೀಘ್ರಲಿಪಿ 150 ಅಕ್ಷರಗಳ ವೇಗ ನವೆಂಬರ್ 2015. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಪ್ರಾಥಮಿಕ ಶಿಕ್ಷಣ ಸಚಿವರು ಈ ಸಭೆಯಲ್ಲಿ ಇಟ್ಟಿರುವ ಇಲಾಖಾ ಬೇಡಿಕೆಗಳ ಬಗ್ಗೆ ನಾನು ಕೆಲವು ಮಾತುಗಳನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಇವತ್ತಿನ ದಿವಸ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನೀಡುತ್ತಿರುವ ಶಿಕ್ಷಣದ ಗುಣಮಟ್ಟ ಖಾಸಗಿ ಶಾಲೆಗಳಿಗಿಂತ ತೀರಾ ಕಡಿಮೆ ಇದೆ. ಸರ್ಕಾರವು ಈ ಶಾಲೆಗಳಿಗೆ ಬೇಕಾದ ಉಚಿತ ಸಮವಸ್ತ್ರ, ಮಧ್ಯಾಹ್ನ ಊಟ, ಸೈಕಲ್, ಸಾಧನೋಪಕರಣಗಳು ಮತ್ತು ಉಚಿತ ಪಠ್ಯಪುಸ್ತಕಗಳನ್ನು ನೀಡುತ್ತಿದೆ. ಆದರೂ ಸಹ ಗುಣಮಟ್ಟ ಕುಸಿಯಲು ಕಾರಣ ಸಾಕಷ್ಟು ಪ್ರಮಾಣದಲ್ಲಿ ಶಿಕ್ಷಕರು ಇಲ್ಲದೇ ಇರುವುದು. ನಮ್ಮ ಪಠ್ಯಕ್ರಮವು ಮಕ್ಕಳ ಸಂಪೂರ್ಣ ವಿಕಸನಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲದೇ ಇರುವುದು. ಈ ಲೋಪದೋಷಗಳನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು ಇವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇನೆ. ಇನ್ನು ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಇಂದಿನ ಸ್ಪರ್ಧಾಯುಗದಲ್ಲಿ ಉತ್ತಮ ಅವಕಾಶ ಸಿಗಬೇಕಾದರೆ ಇಂಗ್ಲಿಷ್ ಭಾಷೆಯ ಕೌಶಲ್ಯ ಅಗತ್ಯ ಎಂಬ ಭಾವನೆ ತಂದೆ ತಾಯಿಗಳಲ್ಲಿ ಇದೆ. ಈ ಕಾರಣಕ್ಕಾಗಿ ಇವರು ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸಲು ಉತ್ಸಾಹ ತೋರಿಸುತ್ತಿದ್ದಾರೆ. ಆದುದರಿಂದ ಈಗಲಾದರೂ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಜೊತೆಗೆ ಪರಿಣಾಮಕಾರಿಯಾಗಿ ಇಂಗ್ಲಿಷ್ ಭಾಷೆಯನ್ನು ಕಲಿಸಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹೇಳಿ ಮಾನ್ಯ ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಮಾನ್ಯರೇ, ನಿಮಗೆ ಈ ಪತ್ರವನ್ನು ಬರೆಯುವ ಉದ್ದೇಶ ಏನೆಂದರೆ, ಕಳೆದ ತಿಂಗಳು ನಾವು ನಿಮಗೆ ನಿಮ್ಮ ಆದೇಶದಂತೆ 30,000 ರೂಪಾಯಿಗಳ ಸಾಮಗ್ರಿಗಳನ್ನು ಕಳುಹಿಸಿದ್ದೆವು. ಜೊತೆಗೆ ರಸೀತಿಯನ್ನು ಸಹ ಲಗತ್ತಿಸಿದ್ದೆವು. ಈ ಸಾಮಗ್ರಿಗಳಿಗೆ ಸಂಬಂಧಪಟ್ಟ ಮೊಬಲಗಿನಲ್ಲಿ 20,000 ರೂಪಾಯಿಗಳಿಗೆ ಮಾತ್ರ ಚೆಕ್ಕನ್ನು ಕಳುಹಿಸಿದ್ದು, ಇನ್ನು ಉಳಿದ ಮೊಬಲಗನ್ನು ಮುಂದಿನ ತಿಂಗಳು ಕಳುಹಿಸುವುದಾಗಿ ತಿಳಿಸಿದ್ದೀರಿ. ನೀವು ನಮ್ಮ ಹಳೆಯ ಗ್ರಾಹಕರಾದ ಕಾರಣ ತಮ್ಮ ಮನವಿಯನ್ನು ಒಪ್ಪಿಕೊಂಡಿದ್ದೆವು. ನೀವು ಕಳುಹಿಸಿದ ಚೆಕ್ಕನ್ನು ನಮ್ಮ ಬ್ಯಾಂಕಿಗೆ ಜಮಾ ಮಾಡಿದ್ದು, ಸದರಿ ಚೆಕ್ಕನ್ನು ಬ್ಯಾಂಕಿನವರು ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಹಣ ಇಲ್ಲವೆಂದು ಹಿಂತಿರುಗಿಸಿರುತ್ತಾರೆ. ಇದರಿಂದ ನಮಗೆ ಬಹಳ ಬೇಸರವಾಯಿತು. ಆದ ಕಾರಣ ದಯವಿಟ್ಟು ಕೂಡಲೇ ನಿಮಗೆ ಸರಬರಾಜು ಮಾಡಿದ ಸಾಮಗ್ರಿಗಳ ಪೂರ್ಣ ಮೊಬಲಗನ್ನು ನಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲು ವಿನಂತಿಸುತ್ತೇವೆ. ಮಾನ್ಯರೇ, ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆ
ಪ್ರಾರಂಭವಾಗಿ 20 ವರ್ಷಗಳಾಗಿದ್ದು, ಇಲ್ಲಿ ಇಂದಿನ ಆಧುನಿಕ ಕಚೇರಿಗಳಿಗೆ ಬೇಕಾದ ಮಾನವ ಸಂಪನ್ಮೂಲವನ್ನು ವಾಣಿಜ್ಯ ಶಿಕ್ಷಣದ ಮೂಲಕ ತರಬೇತಿ ನೀಡಿ ಸಿದ್ಧಪಡಿಸುತ್ತಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 500 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಇದರಲ್ಲಿ ಬಹಳ ಜನ ಆರ್ಥಿಕವಾಗಿ ಹಿಂದುಳಿದ ವರ್ಗ ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಬಂದವರು ಆಗಿರುತ್ತಾರೆ. ನಾವು ನೀಡುವ ಶಿಕ್ಷಣದಲ್ಲಿ ಗಣಕ ಶಿಕ್ಷಣ ಒಂದು ಭಾಗವಾಗಿದ್ದು, ನಮ್ಮಲ್ಲಿ ಸಾಕಷ್ಟು ಗಣಕ ಯಂತ್ರಗಳು ಇರುವುದಿಲ್ಲ. ನಿಮ್ಮ ಜನಸೇವಾ ಪ್ರತಿಷ್ಠಾನದಿಂದ ಶಿಕ್ಷಣ ಸಂಸ್ಥೆಗಳಿಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡುತ್ತಿರುವ ವಿಚಾರ ತಿಳಿದು ಬಂತು. ಆದ ಕಾರಣ ಮೇಲೆ ತಿಳಿಸಿದಂತೆ ನಮ್ಮ ಸಂಸ್ಥೆಗೆ ಅಗತ್ಯವಿರುವ ಕನಿಷ್ಠ 10 ಗಣಕ ಯಂತ್ರಗಳನ್ನು ದಯವಿಟ್ಟು ತಮ್ಮ ಸಂಸ್ಥೆಯ ವತಿಯಿಂದ ನೀಡಲು ವಿನಂತಿಸುತ್ತೇವೆ. ತಮ್ಮ ವಿಶ್ವಾಸಿ ಪ್ರಾಚಾರ್ಯರು.